ಹೆಲೋ ಗೈಸ್, ವೆಲ್ಕಮ್ ಟು ವಿ ಆರ್ ಶೆಟ್ಟಿ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಮಾಡತ್ತೀನಿ ಕೇಸು ಎಲ್ಲದ ಪತ್ರೋಡೆ. ಸೊ ಅದನ್ನು ನಾ ಹೆಂಗೆ ಮಾಡ್ತೀನಿ ನಿಮ್ಗೆ ತೋರಿಸ್ತೇನೆ, ಬನ್ನಿ. ಓಕೆ, ಫಸ್ಟು ಒಂದು ಬಾಳ್ಗಿಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು, 1 ಸ್ಪೂನ್ ಅಷ್ಟು. ಆಮೇಲೆ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಒಂದು 5 ಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಕಾಳು, ನಂತರ ನಮ್ಮ ಕಡೆ ಸ್ವಲ್ಪ ಉದ್ದಿನ ಬೇಳೆ ಖಾಲಿ ಆಗಿತ್ತು, ಅದಕ್ಕೆ ಹೆಸರು ಬೇಳೆ ತೊಗೋತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಜಾರಿಗೆ ಒಂದು ಸ್ವಲ್ಪ ಅರ್ಧ ಕಾಯಿ ಬಟ್ಲಷ್ಟು ಕಾಯಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದು ಹುರಿದಿರೋ ಅಂಥ ಮಸಾಲ, ನೆಕ್ಸ್ಟ್ 2 ತಾಸು ಮುಂಚೆಗೆ ಅಕ್ಕಿಯನ್ನು ನಾನು ನೆನೆಸಿಟ್ಟಿದ್ದೆ. ಈಗ ನೋಡ್ರಿ ಚಲೋ ತಂಗೆ ನೆಂದೈತಿದೆ. ಸೊ ಈಗ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಒಂಚೂರು ಹುಣಸೆಹಣ್ಣು ಬೀಜ ಅದು ಇದ್ದರೆ ಸ್ವಲ್ಪ ತೆಗೆದುಬಿಡ್ರಿ. ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಹಿಂಗೆ ನೀವು ಎಷ್ಟು ಹಾಕ್ತೀರಿ ಅಷ್ಟು ಚಲೋ. ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ ನಾನು. ನೆಕ್ಸ್ಟ್ ಬಂದುಬಿಟ್ಟು ಒಂದು ಸ್ವಲ್ಪ ಅರಿಶಿನ ಹಾಕಬೇಕು. ನೆಕ್ಸ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಚೂರು ಬೆಲ್ಲ ಹಾಕಿದರೆ ಸಾಕು. ಆ್ಯಂಡ್ ಸ್ವಲ್ಪ ಉಪ್ಪು ಇನ್ನೊಂದು ಸ್ವಲ್ಪ ಹಾಕೋಣ. ಸೊ ಈಗ ಎಲೆನ ನಾನು ಸ್ವಚ್ಛಗೆ ತೊಳೆದಿಟ್ಕೊಂಡೇನಿ. ಆಮೇಲೆ ಈ ದಂಟನ್ನು ಕಟ್ ಮಾಡಬೇಕು, ಹೀಗೆ ನಿಧಾನವಾಗಿ ಮಾಡಬೇಕು, ಇಲ್ಲಾಂದ್ರೆ ಅದು ಎಲೆ ಹರಿದು ಬಿಡ್ತೈತಿ. ಸೊ ಇದು ಯಾಕೆ ಕಟ್ ಮಾಡೋದಂತಂದ್ರೆ ಹೀಗೆ ಮಡಚುವಾಗ ಅದು ಮಡಚೋದಿಲ್ಲ, ಈ ದಂಟಿತ್ತಂದ್ರೆ, ಅದಕ್ಕೆ ಕಟ್ ಮಾಡಬೇಕು. ಸೊ ಈಗ ಇದು ರುಬ್ಬಿದ ಮಸಾಲ ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಈಗ ಹಚ್ಚೋಣ ಬನ್ನಿ. ಇದು ಆ್ಯಕ್ಚುಲಿ ಕೈಲೇನ ಹಚ್ಬೇಕಾ, ಅಂದ್ರೆ ಸರಿ ಇರುತ್ತೆ. ಸೊ ಇದಾದಮೇಲೆ ಈಗ ಎಲೆನ ನೀವು ಹಿಂಗೆ ಉಲ್ಟಾ ಹಾಕಬೇಕು. ಹಿಂಗೆ ಒಂದು ಈ ಕಡೆ ಮುಖ ಹಿಂಗೆ ಹಾಕ್ತಾ ಹೋಗ್ಬೇಕು. ಸೊ ಒಂದು ಕಟ್ಟಿಗೆ ನೀವು 7-8 ಎಲೆ ಹಾಕಿದ್ರೂ ನಡಿತೈತಿ. ಇದು ಎಲ್ಲಿಂದ ಬಂತಂತ ಕೇಳಕ್ಕೆ ಹೋಗಬೇಡ್ರಿ, ಇದು ಪಾಲಕ್ ಸೊಪ್ಪಿಂದ ಬಂದಿದ್ದ. ಸೊ ಇದನ್ನು ಈ ಥರ ಫೋಲ್ಡ್ ಮಾಡಿ ಕಟ್ಟಬೇಕು, ಫುಲ್ ಫಿಟ್ಟಾಗಿ ಒಂದು ಸರ್ಗಂಟು ಹಾಕಿಬಿಟ್ರೆ ಆಯ್ತು. ಇದು ನೋಡಿ ಫಸ್ಟ್ ಗಂಟಿದೆ. ಈಗ ಇದನ್ನು ಬಾಯ್ಲ್ ಮಾಡೋಕ್ಕೆ ಇಡ್ಲಿ ಬಾಂಡೆ ಒಳಗೆ ಇಡ್ತಾಯಿದ್ದೀವಿ. ಸೊ ಈಗ ಆಗೈತಿ. ಈಗ ಇದನ್ನು ಕಟ್ ಮಾಡಬೇಕು. ಆ್ಯಕ್ಚುಲಿ ಇದು ಆಗಿ ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ಕೂಲಿಂಗಿಗೆ ಇಟ್ಟಿದ್ವಿ ನಾವು, ಅಂದರೆ ಕೂಲಾದ್ರೆ ಒಂಚೂರು ಗಟ್ಟಿ ಕಟ್ ಮಾಡೋ ಹದ ಬರುತ್ತೆ.
ಎಸ್ ಗೈಸ್, ಇದು ಫೈನಲಿ ಆಗಿದೆ. ಆಮೇಲೆ ಇದು ಕಟ್ ಮಾಡಿ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಒಳಗೆ ಹುರಿದೆ. ಸೊ ಈ ಕಲರ್ ಬಂತು. ಸೊ ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ, ಬನ್ನಿ. ಸೂಪರ್ ಟೇಸ್ಟ್ ಆಗಿದೆ. ನೀವು ಟ್ರೈ ಮಾಡ್ಕೊಂಡು ತಿನ್ನಿರಿ. ಆ್ಯಂಡ್ ಇದು ಕೇಸು ಎಲೆದಿಂದ ಒಂದು ಯೂಸ್ ಐತಿ, ಏನಂತಂದ್ರೆ ಯಾರಿಗೆ ಕಿಡ್ನಿ ಸ್ಟೋನ್ ಆಗಿರ್ತೈತಲ್ಲ ಅದು ಕರಗಿ ಬಿಡ್ತೈತಿ ಇದು ತಿಂದ್ರೆ. ಸೊ ವರ್ಷಕ್ಕೊಮ್ಮೆ ಇದಂತೂ ತಿನ್ನಲೇಬೇಕು. ಸೊ ಇದು ನಾವು ಹಾಗೆ ಏನು ಮಾಡ್ಕೊಂಡು ತಿನ್ನೋಕ್ಕಾಗಂಗಿಲ್ಲ ಅಂತಂದ್ರೆ ಈ ಥರ ಪತ್ರೊಡೆ ಮಾಡ್ಕೊಂಡು ತಿಂದರೆ ಈಸಿಯಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ನೀವು ಟ್ರೈ ಮಾಡಿ.